ತುಂಬಾ ಜನ ನಮ್ಮ ಗಾಡಿ ಮೈಲೇಜ್ ಬರ್ತಾ ಇಲ್ಲ, 500 ರೂಪಾಯಿ ಹಾಕಿದ್ರೆ ಮುಂಚೆ ಒಂದು ವಾರ ಬರ್ತಾ ಇತ್ತು, ಈಗ 3 ದಿನ ಬರ್ತಾ ಇಲ್ಲ. ಗಾಡಿ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಗಾಡಿ ಮಾರ್ಬಿಟ್ಟು ಒಂದು ಬೈಕಿಗೆ ಹೋಗೋಣ ಅಥವಾ ಕಾರಿಗೆ ಹೋಗೋಣ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತ ನೀವು ಹಾಗೆ ಮಾಡಕ್ ಹೋಗ್ಬೇಡಿ. ಈಗ ಪೆಟ್ರೋಲಿಗೆ ಎಥೆನಾಲ್ ಅನ್ನೋ ಅಂಶವನ್ನ ಇವಾಗ ಮಿಕ್ಸ್ ಮಾಡ್ತಿದ್ದಾರೆ. ಎಥೆನಾಲ್ ಅಂತ ಹೇಳಿದ್ರೆ ಕಬ್ಬಿನಿಂದ, ಜೋಳದಿಂದ ಮತ್ತು ಬೇರೆ ಬೇರೆ ಒಂದು ಧಾನ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ಆಲ್ಕೋಹಾಲ್. ಇದನ್ನ ಇವಾಗ ಪೆಟ್ರೋಲಿಗೆ ಮಿಕ್ಸ್ ಮಾಡ್ತಿದ್ದಾರೆ. ಹಾಗಾಗಿ ಇವಾಗ ಮೈಲೇಜ್ ಕಮ್ಮಿ ಆಗ್ತಾ ಇದೆ, ಪಿಕಪ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ತುಂಬಾ ಜನ ಇವಾಗ ಒದ್ದಾಡ್ತಿದ್ದಾರೆ, ಅಯ್ಯೋ ಗಾಡಿ ಹಿಂಗಾಗ್ಬಿಡ್ತಲ್ಲ, ಹಳೇದಾಗ್ಬಿಡ್ತಾ, ಅಥವಾ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಾವು ಈ ತರ ಮೈಲೇಜ್ ತಗೊಂಡ್ರೆ ಹೆಂಗೆ ಜೀವನ ಮಾಡೋದು ಅಂತೇಳಿ ತುಂಬಾ ಜನ ತಲೆ ಕೆಡ್ಸ್ಕೊಂಡಿದ್ದೀರಾ. ಖಂಡಿತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಲೇಬೇಡಿ. ಈಗ ಪ್ರಾಯೋಗಿಕ ಹಂತದಲ್ಲಿದೆ. ಎಥೆನಾಲ್ ಈಗ ಪೆಟ್ರೋಲ್ ಒಂದಿಗೆ ಮಿಶ್ರಣ ಮಾಡಿ ಗಾಡಿ ಪರ್ಫಾರ್ಮೆನ್ಸ್ ಹೇಗೆ ಕೊಡ್ತಾ ಇದೆ, ಅನಂತರವಾಗಿ ಪರಿಪೂರ್ಣವಾಗಿ ಈಗ 20% ಮಿಕ್ಸ್ ಮಾಡ್ತಾ ಇದೆ, ಅನಂತರ 40%, ಅನಂತರ 50, 85, ಈಗ 100% ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಈಗ ಹಂತವಾಗಿ ಇವಾಗ ಮೆಥನಾಲ್ ಅನ್ನ ಮಿಕ್ಸ್ ಮಾಡ್ತಿದ್ದಾರೆ. ಈಗ ಆಟೋಮೊಬೈಲ್ಸ್ ಕಂಪನಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಈ ಒಂದು ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಈ ಇಂಜಿನ್ ಒಳಗಡೆ ಇರ್ತಕ್ಕಂತಹ ಈ ಕೆಲವು ಫೈಬರ್ ರಬ್ಬರ್ ಅಂಶಗಳು, ಈಗ ವಾಲ್ವ್ ಆಯಿಲ್ ಸೀಲ್ಗಳು ಮತ್ತೆ ಫ್ಯೂಲ್ ಇಂಜೆಕ್ಟರ್ಗಳು, ಫ್ಯೂಲ್ ಅಸೆಂಬ್ಲಿ ಅವೆಲ್ಲ ಬರ್ನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲ ಅವರು. ಬಟ್ 20% ಮಿಕ್ಸ್ ಮಾಡೋದ್ರಿಂದ ಏನು ಆಗಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಈಗ ಅಶ್ಯೂರೆನ್ಸ್ ಕೊಂಡಿದೆ. ಇನ್ನೂ ತುಂಬಾ ಜನಕ್ಕೆ ಒಂದು ಗಾಬರಿ ಇದೆ, ಈಗ ನಮ್ಮ ಇಂಜಿನ್ ಹಾಳಾಗ್ಬಿಡುತ್ತೆ, ಆಮೇಲೆ ಇನ್ಶೂರೆನ್ಸ್ ನಮ್ಮ ಕ್ಲೈಮ್ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ತುಂಬಾ ತಲೆನೋವು, ತಲೆಗೆ ಹುಳ ಬಿಟ್ಕೊಂಡಿದ್ದೀರಾ. ಖಂಡಿತ ನೀವು ತಲೆಗೆ ಹುಳ ಬಿಟ್ಕೊಳಕ್ ಹೋಗ್ಬಿಡಿ. ಈಗ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡೀತಾ ಇದೆ. ಈಗ ಹಳೆಯ ಗಾಡಿಗಳಿಗೆ ಬರೀ 20% ಅಷ್ಟೇ. ಈಗ ಮುಂದೆ ಬರ್ತಕ್ಕಂತಹ ಗಾಡಿಗಳಿಗೆ ಈ ಫ್ಯೂಲ್ ಇಂಜೆಕ್ಟ್ರು, ರಬ್ಬರು ಇದನ್ನ ಹೇಗೆ ತಯಾರಿಸಲಾಗುತ್ತೆ ಅಂತ ಹೇಳಿದ್ರೆ, ಈ ಎಥೆನಾಲ್ ಇದೆಯಲ್ಲ ಅದು ಈ ಆಯಿಲ್ ಸೀಲು, ಫ್ಯೂಲ್ ಇಂಜೆಕ್ಟ್ರು ತಡ್ಕೋಬೇಕು, ಹಾಗೆ ಅದನ್ನ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ಲಾಗ್ತಾ ಇದೆ. ಈ ಒಂದು ಎಥೆನಾಲ್ ಬಳಸೋದ್ರಿಂದ ನಮ್ಮ ಭಾರತದ ರೈತರು ಸ್ವಾವಲಂಬಿ ಆಗ್ತಾರೆ, ಅವರಿಗೆ ಲಾಭ ಬರ್ತದೆ. ಅತಿ ಹೆಚ್ಚಾಗಿ ಈ ಒಂದು ಎಥೆನಾಲ್ ಯಾವ್ದ್ರಿಂದ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕಬ್ಬು ಇದೆಯಲ್ಲ, ಕಬ್ಬಿನಿಂದ ಆಗುತ್ತೆ. ಕಬ್ಬು ಬೆಳೆಯೋದು ಯಾರು? ನಮ್ಮ ರೈತರು ಕಬ್ಬು ಬೆಳೆದಾಗ ಅದನ್ನ ಸರ್ಕಾರ ಅದನ್ನ ಕೊಂಡ್ಕೊಳ್ಳುತ್ತೆ, ಅದರಿಂದ ಎಥೆನಾಲ್ ಬರುತ್ತೆ, ಆಲ್ಕೋಹಾಲಿಕ್ ಅಂಶ. ಹಾಗಾಗಿ ಅದನ್ನ ನಾವು ಪೆಟ್ರೋಲಿಗೆ ನಾವು ಅದನ್ನ ಮಿಕ್ಸ್ ಮಾಡಿ ಅಥವಾ ಪರಿಪೂರ್ಣವಾಗಿ ನಾವು ಎಥೆನಾಲ್ ವೆಹಿಕಲ್ಗಳನ್ನ ನಾವು ಮಾಡಿಕೊಂಡಾಗ ಭಾರತ ಈ ಒಂದು ತೈಲ ಇದರಲ್ಲಿ ಸ್ವಾವಲಂಬಿ ಆಗುತ್ತೆ. ಬೇರೆಯವ್ರನ್ನ ನಾವು ನಂಬಿ ಬದುಕುವ ಅವಶ್ಯಕತೆ ಇಲ್ಲ. ಯಾವುದೇ ಯುದ್ಧ ಬರಲಿ ಅಥವಾ ಬೇರೆ ಯಾವುದೇ ದೇಶದ ಕಚ್ಚಾ ತೈಲ ಹೆಚ್ಚಿಗೆ ಮಾಡಿದ ತಕ್ಷಣ ಇಲ್ಲಿ ಹೆಚ್ಚಿಗೆ ಆಗೋದು, ಆಮೇಲೆ ಬೇರೆ ಬೇರೆ ಬೆಲೆಗಳು ಹೆಚ್ಚಾಗೋದು, ಆ ತರ ಯಾವುದೇ ಆತಂಕ ಇಲ್ಲ. ನಾವು ಈ ಒಂದು ಪರಿಪೂರ್ಣವಾಗಿ ನಾವು ಎಥೆನಾಲ್ ಅನ್ನ ನಾವು ಸಂಪೂರ್ಣವಾಗಿ ನಾವು ವೆಹಿಕಲ್ಗೆ ಬಳಸಿದಾಗ ಈಗ 110, 112, 115, 120 ಪೆಟ್ರೋಲ್ ರೇಟ್ ಇದ್ದಿದ್ದು ಕೇವಲ 60 ರೂಪಾಯಿಗೆ ಬರುತ್ತೆ. ಮೈಲೇಜ್ ಡ್ರಾಪ್ ಆಗಲಿ ಪರವಾಗಿಲ್ಲ, ಬಟ್ ನಾವು ಬೇರೆಯವ್ರನ್ನ ನಂಬಿ ಜೀವನ ಮಾಡ್ತಕ್ಕಂಥದ್ದು ಪ್ರಮೇಯನೇ ಬರಲ್ಲ. ಇದರಿಂದ ನಾವು ಈ ಎಥೆನಾಲ್ ಬಳಸೋದ್ರಿಂದ ನಮಗೆ ಪರಿಸರ ಹಾಳಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇನ್ನೊಂದು, ರೈತರಿಗೆ ಹೆಚ್ಚು ಆದಾಯ ಸಿಗುತ್ತೆ. ಈಗ ವಾರ್ಷಿಕವಾಗಿ ನಾವು ಏನು 22 ಲಕ್ಷ ಡಾಲರ್ ಈಗ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ ಇವಾಗ ತೈಲ ಖರೀದಿ ಮಾಡೋದ್ರಿಂದ, ಅವೆಲ್ಲ ಹಣ ಈಗ ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು, ಪರಿಸರ ಅಂತ ಹೇಳ್ತೀವಿ, ಪರಿಸರ ಸುತ್ತಮುತ್ತ ಇರ್ತಕ್ಕಂತಹ ಪಕ್ಷಿಗಳಾಗ್ಲಿ, ಪರಿಸರ ಆಗ್ಲಿ, ಗ್ರೀನರೀಸ್ ಆಗ್ಲಿ, ಪ್ರತಿಯೊಂದು ನಮ್ಮ ಮನುಷ್ಯರಾಗ್ಲಿ ಉಸಿರಾಟಕ್ಕೆ ತೊಂದರೆ ಬರ್ತಾ ಇದೆ ಇವಾಗ ಪೆಟ್ರೋಲ್ ಹೊಗೆ ಸೂಸೋದ್ರಿಂದ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ಬರ್ತಾ ಇದೆ. ತುಂಬಾ ಜನಕ್ಕೆ ಈಗ ಆರೋಗ್ಯ ಹಾಳಾಗಿದೆ. ಬಟ್ ಎಥೆನಾಲ್ ಹೊರಸೂಸುವ ಹೊಗೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಮನುಷ್ಯನಿಗೆ ಬರಲ್ಲ. ಹಾಗಾಗಿ ಈ ಒಂದು ಎಥೆನಾಲ್ ಅಂಶ ಏನಿದೆ ನಾವು ಬಳಸಬೇಕು ಅಂತೇಳಿ ಸರ್ಕಾರ ಈಗ ತೀರ್ಮಾನ ಮಾಡಿಯಾಗಿದೆ. ಈಗ ಆಟೋಮೊಬೈಲ್ಸ್ ಕಂಪನಿಗಳು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ರಬ್ಬರ್ ಅಂಶಕ್ಕೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇಂಜಿನ್ ಹಾಳಾಗ್ತಾ ಇದೆ, ನಮ್ಮ ವೆಹಿಕಲ್ಗಳು ಸೇಲ್ ಆಗಲ್ಲ, ಹಾಗೆ ಹೀಗೆ ಅಂತೇಳಿ ಸಬೂಬು ಕೊಡ್ತಾ ಇದೆ. ಬಟ್ ಸರ್ಕಾರ ಏನ್ ಮಾಡಿದೆ, ಈಗ ನೀವು ಅದನ್ನ ಈಗ ಮೆಲ್ಟ್ ಆಗುತ್ತೆ ಅಲ್ಲ, ಈಗ ಆಲ್ಕೋಹಾಲಿಕ್ ಅಂತ ಅಂಶ ಅಂತಕ್ಕಂಥದ್ದು ಜಾಸ್ತಿ, ರಬ್ಬರ್ ಅಂಶ ಮತ್ತೆ ಆಯಿಲ್ ಸೀಲು, ಫ್ಯೂಲ್ ಇಂಜೆಕ್ಟರ್, ಪ್ಲಾಸ್ಟಿಕ್ ಅಂಶ ಅವೆಲ್ಲವನ್ನ ಮೆಲ್ಟ್ ಮಾಡೋಕ್ಕಾಗುತ್ತೆ. ಪೆಟ್ರೋಲ್ ಆದ್ರೆ ಇವಾಗ ಅವೆಲ್ಲ ತಡ್ಕೊಳ್ಳುತ್ತೆ. ಈಗ ರಬ್ಬರ್ ಅಂಶವನ್ನ, ಪ್ಲಾಸ್ಟಿಕ್ ಅಂಶವನ್ನ ಅದಕ್ಕೆ ಮಿಕ್ಸ್ ಮಾಡಿದಾಗ ಇಂಜಿನ್ ಒಳಗಡೆ ತಡ್ಕೊಳ್ಳುತ್ತೆ. ಬಟ್ ಎಥೆನಾಲ್ ಆಲ್ಕೋಹಾಲಿಕ್ ಆದ್ರಿಂದ ಅವೆಲ್ಲ ಬರ್ನ್ ಮಾಡುತ್ತೆ ಅಂತ ಹೇಳಿ ಇವ್ರಿಗೊಂದು ಭಯ ಇದೆ.
ಈ ಒಂದು ಆ ಬರ್ನ್ ಮಾಡ್ತಕ್ಕಂಥ ಆಂಟಿ ಬರ್ನ್ ಒಂದು ಅಂಶವನ್ನ ಈ ರಬ್ಬರ್ ಅಲ್ಲಿ ವಾಲ್ವ್ ಆಯಿಲ್ಸ್ ಅಲ್ಲಿ ಇಂಜೆಕ್ಟ್ ಅಲ್ಲಿ ಮಾಡಿದಾಗ ಖಂಡಿತ ಯೂಸಬಲ್ ಆಗುತ್ತೆ. ನಾವು ಬೇರೆ ದೇಶಕ್ಕೆ ಇನ್ನ ಮೇಲೆ ತೈಲವನ್ನ ಅವಲಂಬನೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಯಾರ್ಯಾರು ಇವಾಗ ಪೆಟ್ರೋಲಿಗೆ 2,000 3,000 ಹಾಕ್ಬಿಟ್ಟು ಊರಿಗೆ ಹೋಗಿ ಬರ್ಬೋದಿತ್ತು, ಇವಾಗ 5,000 ಆಗಿದೆ. ಆಮೇಲೆ 500 ರೂಪಾಯಿ ಹಾಕ್ಬಿಟ್ಟು ಒಂದು ವಾರ ನಾವು ಬಳಸ್ತಾ ಇದ್ವಿ ಬೈಕಲ್ಲಿ, ಈಗ ಕಮ್ಮಿ ಆಗಿದೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ? ನೀವು ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದು ನಿಮ್ದು ಗಾಡಿ ಫಾಲ್ಟ್ ಅಲ್ಲ. ಈಗ ಪೆಟ್ರೋಲಿಗೆ ಎಥೆನಾಲ್ ಅಂಶವನ್ನ ಬಳಸ್ತಾ ಇದ್ದಾರೆ, ಅದಕ್ಕೋಸ್ಕರ ಈಗ ಮೈಲೇಜ್ ಡ್ರಾಪ್ ಆಗಿದೆ. E20 ಅಂದ್ರೆ E20 ಮುಂಚೆ 10% and 12% ಬರ್ತಾ ಇತ್ತು, ಈಗ 16 to 18 ಮಾಡಿದ್ದಾರೆ E20 ಅಂದ್ರೆ. ಅದು ಅಂದ್ರೆ ಪೆಟ್ರೋಲಿಗೆ ಎಥೆನಾಲ್ ಮಿಕ್ಸ್ ಮಾಡಿದ್ದಾರೆ. ಎಥೆನಾಲ್ ಮಿಕ್ಸ್ ಮಾಡಿದ್ದಾರೆ. ಅಂದ್ರೆ ಈಗ ಏನು ಡ್ಯಾಮೇಜ್ ಆಗಲ್ಲ, ಮತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿ ಗವರ್ಮೆಂಟ್ ಅಶ್ಯೂರೆನ್ಸ್ ಕೊಟ್ಟರು. ಗವರ್ಮೆಂಟ್ ಇನ್ಶೂರೆನ್ಸ್ ಇದು ಯಾವಾಗಿಂದ ಇದು 17-18%? ಇದು 2 months ಇಂದ ಆಗಿದೆ, 2 months.